ಪ್ರತಿಭಟನೆ ಉದ್ದೇಶ ಎಚ್ ಸಿ ಮಾದೇವಪ್ಪ ಸಾಹೇಬರ CM ಕೊಡಿ ಅಂತ. ನಮ್ಮ ಉದ್ದೇಶ CM ಕೊಡಿ ಅಂತ. ಏನಕ್ಕೆ ನಾನು ಈ ಮಾತು ಹೇಳ್ತೀನಿ ಅಂದರೆ, ಚಾಮರಾಜನಗರ, ಮಂಡ್ಯ, ಹಾಸನ, ಮೈಸೂರು, ಕೊಡಗು ಈ ಭಾಗದಲ್ಲಿ ಅತ್ಯಧಿಕವಾಗಿ ಕಾಂಗ್ರೆಸ್ಸು ಜಯಬೇರಿ ಬಾರಿಸ್ತಾರೆ. ಆ ಜಯಬೇರಿ ಬಾರಿಸೋಕ್ಕೆ ಯಾರು? ದಲಿತರು ಇವತ್ತು ಓಟ್ ಹಾಕಿರೋದ್ರಿಂದ ಕಾಂಗ್ರೆಸ್ ಮುನ್ನಡೆ, ಇಲ್ಲ ಅಂದರೆ ಯಾವತ್ತೂ ಹಿನ್ನಡೆ ಆಗೋದು ಕಾಂಗ್ರೆಸ್. ನಾವು ಸಿದ್ದರಾಮಯ್ಯ ಅವ್ರಿಗೆ ನೇರ ಕೇಳ್ತೀವಿ. 40 ವರ್ಷ ಸುದೀರ್ಘ ರಾಜಕಾರಣದಲ್ಲಿ ಮಾದೇವಪ್ಪ ಸಾಹೇಬ್ರು ಇನ್ನು ಹೆಜ್ಜೆಗಿಟ್ಟವ್ರ. ಇವತ್ತು ನೀವು ಅವ್ರನ್ನ ಮುಖ್ಯಮಂತ್ರಿ ಕೊಡಿಸಿ. ನಿಮ್ದು ಹೋರಾಟ ಏನು? ಅಕ್ಕಿ ಕೊಡಿಸೋದು ಇನ್ನೊಂದಲ್ಲ. ಇದರಲ್ಲಿ ದಲಿತರಿಗೆ ಸ್ಥಾನಮಾನ ಕೊಡಿಸಿದ್ರೆ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪರ ಇರ್ತೀವಿ. ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅವ್ರ ಮಾತು ಕೇಳಲ್ಲ, DK ಅವ್ರ ಮಾತು ಕೇಳಲ್ಲ, ಯಾರ ಮಾತು ಕೇಳಲ್ಲ. ಹೈಕಮಾಂಡ್ ನಮ್ಗೆ ಅವಶ್ಯಕತೆನೇ ಇಲ್ಲ. ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಇವತ್ತು ನಿರ್ಧಾರ ಕೊಡಿ. DKಗೆ 1 ವರ್ಷ ಕೊಡಿ, ದಲಿತರಿಗೆ 1 ವರ್ಷ. ಮುಂದಿನ 28ಕ್ಕೆ ದಲಿತರನ್ನೇ CM ಅಂದ್ಕೊಂಡು ಅತ್ಯಧಿಕ ಬಹುಮತದಿಂದ ಗೆಲ್ಲಿಸ್ತೀವಿ. ನಾವು ಈ ಭಾಗದಲ್ಲಿ ನಾವು ಮಾದೇವಪ್ಪ ಅವರೇ ನಮ್ಮ ಬಾಸು. ಪ್ರಸಾದ್ ಭುವನಾರಾಯಣ ಬಿಟ್ಟರೆ ಈ ಭಾಗದಲ್ಲಿರೋ ಏಕೈಕ ವ್ಯಕ್ತಿ ಅಂದರೆ ಎಚ್ ಸಿ ಮಾದೇವಪ್ಪ ಅವರೇ. ನಾವೆಲ್ಲ ಅಗಲಿರುಳು ಅವ್ರ ಪರ ಶ್ರಮಿಸಿದ್ದೀವಿ. ಯಾವುದೇ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ಯಾವುದಲ್ಲೇ ಆಗಲಿ, ಗ್ರಾಮ ಪಂಚಾಯತ್ ಇರಲಿ, ಕಾಂಗ್ರೆಸ್ ಇವತ್ತು ಅದ ಅಂದ್ರೆ ಸಿದ್ದರಾಮಯ್ಯ ಎಚ್ಚೆತ್ತರಬೇಕು. ದಲಿತರನ್ನ ಯಾವತ್ತಾರು ಕಡೆಗಣಿಸ್ತಾರೆ ಮುಂದೊಂದು ದಿನ ಪಶ್ಚಾತ್ತಾಪ ಪಡ್ಬೇಕಾಯ್ತು ಈ ಸಂದರ್ಭದಲ್ಲಿ. ಸೊ ಏನಾಗ್ಬೇಕು ಸರ್ ಮಾದೇವಪ್ಪ ಅವ್ರಿಗೆ? ಏನಾಗಬೇಕು? ಮುಖ್ಯಮಂತ್ರಿನೇ ಕೊಡಿ ಸ್ವಾಮಿ. ಮುಖ್ಯಮಂತ್ರಿ CLP ಲೀಡರ್ 1 ವರ್ಷ ಕೊಡಿ ಸ್ವಾಮಿ. ನೆಕ್ಸ್ಟು ಏನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೀವು? ಆದರೆ ದಲಿತರು ಈ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಬೆಲೆನೇ ಇಲ್ವಾ? ಬರೀ ಓಟಿಗೆ ಮಾತ್ರ ಬೆಲೆ. ಓಟ್ ಕೊಡಿ. 40 ವರ್ಷ ಸುದೀರ್ಘವಾದ ರಾಜಕಾರಣ ಮಾಡಿರೋಂಥ ಮಾದೇವಪ್ಪ ಏನು ಕಪ್ಪು ಚುಕ್ಕೆ ಇದ್ದು? ಒಳ ಮೀಸಲಾತಿ ವಿಚಾರದಲ್ಲಿ ಎಲ್ಲೂ ಕಪ್ಪು ಚುಕ್ಕೆ ಬರೆದಿದ್ದಾರೆ, ಒರೆಸಿದ್ದಾರೆ. ಎಷ್ಟೋ ನನ್ನ ಸಹೋದ್ಯೋಗಿಗಳು, ನನ್ನ ಸ್ನೇಹಿತರು, ನಾವು ಅಣ್ಣ ತಮ್ಮಂದಿರ ಇರೋರನ್ನ ಎತ್ತುಬಿಟ್ಟಿದ್ರು. ನಿಭಾಯಿಸಿದಂಥ ಏಕೈಕ ವ್ಯಕ್ತಿ ಸಿದ್ದರಾಮಯ್ಯ. ಒಳ್ಳೆಯ ಹೆಸರು ತರಲಿಲ್ವ ಸರ್? ಒಳ್ಳೆಯ ಹೆಸರು ಮಾಡಿಲ್ವ?